ಹಾಯ್ ಎವ್ರಿವನ್. ಈಗಾಗಲೇ ಕಳೆದ ಕ್ಲಾಸ್ನಲ್ಲಿ ನಾವು ಇಂಡಿಯನ್ ಮ್ಯಾಪ್ ರೀಡಿಂಗ್ ಕೋರ್ಸನ್ನು ಆರಂಭ ಮಾಡಿದ್ವಿ. ಅದರ ಒಂದು ಭಾಗವಾಗಿ ಇವತ್ತಿನ ಕ್ಲಾಸ್ 2ನೇ ಕ್ಲಾಸ್ ಆಗಿರುತ್ತೆ. ನಿನ್ನೆ ನಾವೇನು ಡಿಸ್ಕಸ್ ಮಾಡಿದ್ವಿ, ನಿನ್ನೆ ಟಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಟಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ. ಈ ಟಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ವೃತ್ತ ಭಾರತದ ಯಾವ್ಯಾವ ರಾಜ್ಯಗಳ ಮುಖಾಂತರ ಹಾಯ್ದು ಹೋಗುತ್ತೆ ಆ್ಯಂಡ್ ಯಾವ್ಯಾವ ನಗರಗಳ ಮುಖಾಂತರ ಹಾಯ್ದು ಹೋಗುತ್ತೆ, ವೆಸ್ಟ್ ಟು ಈಸ್ಟ್ ಸ್ಟೇಟ್ಸು, ಈಸ್ಟ್ ಟು ವೆಸ್ಟ್ ಸ್ಟೇಟ್ಸ್, ಇವೆಲ್ಲ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ. ಐ ಹೋಪ್ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಮ ಕೆಲಸ ಏನಾಗಿರಬೇಕು, ಈ ಸಿರೀಸ್ ಯಾವ ರೀತಿ ಕಂಟಿನ್ಯೂ ಆಗುತ್ತೆ, ನಿಮ್ಮ ರಿವಿಷನ್ ಕೂಡ ಈ ಸಿರೀಸ್ ಜೊತೆಗೇ ಇರಬೇಕು. ಯಾಕಂದರೆ ಲೆಟ್ ಮಿ ಟೆಲ್ ಯು, ಯಾವುದಾದ್ರೂ ಎಕ್ಸಾಮ್ ಆಗಿರಲಿ, PC ಇಂದ DC ವರೆಗೂ ಪ್ರತಿ ಎಕ್ಸಾಮಲ್ಲೂ ಕನಿಷ್ಠ 2ರಿಂದ 3 ಪ್ರಶ್ನೆಗಳು ಬಂದೇ ಬರುತ್ತೆ ಫಾರ್ ಶ್ಯೂರ್. ಸೊ ಯಾವುದಾದ್ರು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂದರೆ ನೀವು ಡಿಫಿಕಲ್ಟ್ ಕ್ವಶನ್ಸನ್ನು ಅಟೆಂಡ್ ಮಾಡೋದಲ್ಲ, ಈಸಿ ಕ್ವಶನ್ಸನ್ನು ಮೊದಲು ಕರೆಕ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ಆ ಈಸಿ ಸೆಕ್ಷನಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಈ ಮ್ಯಾಪ್ ಬೇಸ್ಡ್ ಕ್ವಶನ್ಸ್. ಎಷ್ಟೋ ಜನ ಎಷ್ಟು ಗೊತ್ತಿದ್ರು ಕೂಡ ಪದೇ ಪದೇ ತಪ್ಪುಗಳನ್ನು ಮಾಡೇ ಬರ್ತಾರೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಇದರ ಮುಂದುವರಿದ ಭಾಗವಾಗಿ IST ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಇಂಟರ್ನ್ಯಾಷನಲ್ ಅಲ್ಲ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬಗ್ಗೆ ಚರ್ಚೆ ಮಾಡೋಣ. ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಬೇರೆ ಬೇರೆ ಗ್ರೂಪ್ಸಲ್ಲಿ ಶೇರ್ ಕೂಡ ಮಾಡಿ. ಆ್ಯಂಡ್ ಅದಕ್ಕೂ ಮೀರಿ ನಿಮ್ಗೆ ಇಷ್ಟ ಆದರೆ ಯು ಕ್ಯಾನ್ ಡೂ ಮಿ ಎ ಫೇವರ್, ಏನು ನಿಮ್ಮ ವಾಟ್ಸಪ್ ಸ್ಟೇಟಸ್ ಆಗಿ ಈ ವಿಡಿಯೋ ಲಿಂಕನ್ನು ಫಾರ್ 1 ಡೇ ಇಟ್ಕೊಂಡ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಮಿ ಆ್ಯಂಡ್ ಐ ಶಾಲ್ ಬಿ ವೆರಿ ಗ್ರೇಟ್ಫುಲ್. ರೈಟ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬಗ್ಗೆ ಚರ್ಚೆ ಮಾಡೋಣ. ಈ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು, ಗ್ರೀನ್ವಿಚ್ ಮೀನ್ ಟೈಮು ಅಥವಾ UTC, ಇದ್ರ ಬಗ್ಗೆ ಹಲವಾರು ಬಾರಿ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿದ್ದೀವಿ. ಏನು ಸರ್ ಇದು? ನೋಡಿ, ಇದು ಮ್ಯಾಪ್ ರೀಡಿಂಗ್ ಕೋರ್ಸು ಅಥವಾ ಕ್ಲಾಸು. ಇಲ್ಲಿ ಲೈಟಾಗಿ ನಾನು ಜಿಯೋಗ್ರಫಿ ಟಚ್ ಕೊಡದೆ ಹೋದರೆ ನಿಮಗೆ ಇದು ಅರ್ಥ ಆಗಲ್ಲ. ಹಾಗಾಗಿ ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ. ಮ್ಯಾಪ್ ಆದರೂ ಕೂಡ ನಿನ್ನೆ ಮತ್ತು ಇವತ್ತಿನ ಕ್ಲಾಸ್ನಲ್ಲಿ ನಾನು ಲೈಟಾಗಿ ಜಿಯೋಗ್ರಫಿಗಳು ಟಚ್ ಕೊಡ್ತಾ ಇದ್ದೀನಿ. ಬರುವಂತಹ ಕ್ಲಾಸಸ್ ನಾಳೆ ನಾಡಿದ್ದು ಆ ಥರ ಕ್ಲಾಸಸ್ಸಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ಮ್ಯಾಪ್ ಓರಿಯೆಂಟೆಡ್ ಆಗಿ ಅಧ್ಯಯನ ಮಾಡಲಿಕ್ಕೆ ಮೀಸಲಿಡೋಣ. ರೈಟ್. ಸೊ ಹಾಗಾದರೆ ಮೊದಲನೇದಾಗಿ, ಈಗ ಮ್ಯಾಪ್ ರೀಡಿಂಗ್ ಮಾಡ್ತಾ ಇದ್ದೀವಿ ಅಥವಾ ಮ್ಯಾಪ್ ರೀಡಿಂಗ್ ಬೇಸ್ಡ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದನ್ನೇ ಓದಬೇಕು, ಇದನ್ನೇ ಓದಬಾರ್ದು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೀಗಂದರೆ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅದಕ್ಕೆ ಹೇಳೋದು ನಾನು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳು ದಾರಿ ದೀಪ ಇದ್ದ ಹಾಗೆ. ಒಂದು ಟಾಪಿಕ್ ಓದ್ತಾ ಇರಬೇಕಾದ್ರೆ ಸುಮ್ಮನೆ ನೋಟ್ಸ್ ಇದೆ, ಬುಕ್ ಇದೆ, ಕಣ್ಮುಂದೆ ಯಾರೋ ಒಬ್ಬ ಫ್ರೆಂಡ್ ಮ್ಯಾಗ್ಝಿನ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಅಲ್ಲಿ ಕೊಟ್ಟಿರುವಂಥ ಎಲ್ಲ ಕಂಟೆಂಟ್ ಓದೋದಲ್ಲ. ಫಾರ್ ದಿ ಸೇಕ್ ಆಫ್ ಫಿಲ್ಲಿಂಗ್ ಅಲ್ಲ, ಅದನ್ನು ಆ ಕಂಟೆಂಟ್ ಎನ್ರಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಲವಾರು ಪಾಯಿಂಟ್ಸನ್ನು ಮ್ಯಾಗ್ಝಿನ್ ಮಾಡೋರು ಅಥವಾ ಟೆಕ್ಸ್ಟ್ ಬುಕ್ ಮಾಡೋರು ಅಥವಾ ಕ್ಲಾಸಲ್ಲಿ ಟೀಚರ್ ಹೇಳಿರ್ತಾರೆ. ಬಟ್ ಎಕ್ಸಾಮಲ್ಲಿ ಅದನ್ನೇ ಕೇಳ್ತಾರಾ? ಇಲ್ಲ, ಎಕ್ಸಾಮಿನರ್ ದೃಷ್ಟಿಕೋನನೇ ಬೇರೆ ಇದೆ. ಹಾಗಾಗಿ ಅದನ್ನು PYQs ಆಧಾರದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ IST ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳು ಈ ಹಿಂದೆ ಬಂದಿದ್ದಾವೆ. ಮೊದಲನೇದಾಗಿ 2017ರ SSC ಕ್ವಶನ್ ಪೇಪರಲ್ಲಿ ಏನು ಬಂದಿತ್ತು? ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಲಾಂಗಿಟ್ಯೂಡ್ ಡಿಟರ್ಮೈನ್ಸ್ ದಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್? ಯಾವ ರೇಖಾಂಶ ಭಾರತದ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಡಿಟರ್ಮೈನ್ ಮಾಡುತ್ತೆ ಅಂತ ಕೇಳಿದ್ರೆ ರೈಟ್ ಅವೇ ಆನ್ಸರ್ ಇಸ್ ಡಿ ಅಲ್ವಾ? ಯಾವುದು? 82.5 ಡಿಗ್ರೀಸ್. ನೆಕ್ಸ್ಟ್ 2021 ಜಮ್ಮು ಕಾಶ್ಮೀರ್ ಸಿವಿಲ್ ಸರ್ವಿಸಸ್ ಬಂದಂತಹ ಒಂದು ಪ್ರಶ್ನೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ ದಿ ಟೈಮ್ ಝೋನ್ ಫಾಲೋಡ್ ಥ್ರೂ ಔಟ್ ದಿ ಕಂಟ್ರಿ. ಇಟ್ ಈಸ್ ದಿ ಆಕ್ಚುಯಲ್ ಟೈಮ್ ಆಫ್ ವಿಚ್ ಆಫ್ ದಿ ಫಾಲೋವಿಂಗ್ ಪ್ಲೇಸಸ್. ಅಂದ್ರೆ ಈಗ ನಾವು ಸದ್ಯಕ್ಕೆ ಇದೇ ISTನ ರೆಫರೆನ್ಸ್ ಇಟ್ಕೊಳ್ಳಿ, ಇದನ್ನ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಆಗಿ ಎಂಟೈರ್ ದೇಶದಲ್ಲಿ ಫಾಲೋ ಮಾಡ್ತಾ ಇದೀವಿ. ಬಟ್ ಎಕ್ಸಾಕ್ಟ್ಲಿ ಈ ಕ್ವಶನ್ ಏನ್ ಕೇಳ್ತಾ ಇದೆ, ಈ ರೇಖೆ ಅಥವಾ ಈ ಲಾಂಗಿಟ್ಯೂಡ್ ಈ ಕೆಳಗಿನ ಯಾವ ನಗರದ ಮುಖಾಂತರ ಹಾಯ್ದು ಹೋಗ್ತಾ ಇದೆ ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು C ಅಂತ ಮಾರ್ಕ್ ಮಾಡಿ, ಮಿರ್ಜಾಪುರ್. ಯಾಕಂದ್ರೆ ಇಲ್ಲಿ ಒಂದು ಲಾಂಗಿಟ್ಯೂಡ್ ಟವರ್ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ಹತ್ರ ಇರತಕ್ಕಂತಹ ಈ ಮಿರ್ಜಾಪುರ್ ಮುಖಾಂತರ ಈ ಒಂದು ರೇಖೆ ಹಾಯ್ದು ಹೋಗುತ್ತೆ. ನೆಕ್ಸ್ಟ್ ನೋಡಿ, 2014 ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ ದಿ ಲೋಕಲ್ ಟೈಮ್ ಆಫ್ ಅಲಹಾಬಾದ್. ಯಾಕಂದ್ರೆ ಒನ್ಸ್ ಅಗೇನ್ ಕ್ವಶನ್ ಏನ್ ಕೇಳ್ತಾ ಇದೆ, ISTಗೆ ಹತ್ರ ಇರತಕ್ಕಂತಹ ಎಕ್ಸಾಕ್ಟ್ಲಿ ಹತ್ರ ಇರತಕ್ಕಂತಹ ನಗರ ಯಾವುದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂಡ್ ಗ್ರೀನ್ವಿಚ್ ಸ್ಟ್ಯಾಂಡರ್ಡ್ ಟೈಮ್? ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಯಾರಿಗಾದ್ರೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಜಸ್ಟ್ ಕ್ವಶನ್ಸ್ ಹೇಳ್ತಾ ಇದ್ದೀನಿ, ಮುಂದೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಗ್ರೀನ್ವಿಚ್ ಮೀನ್ ಟೈಮ್ ಅಥವಾ ಪ್ರೈಮ್ ಮೆರಿಡಿಯನ್ ಅಥವಾ ಝೀರೋ ಮೆರಿಡಿಯನ್ ಇವೆಲ್ಲವೂ ಕೂಡ ಸೇಮ್ ರೇಖಾಂಶಕ್ಕೆ ಅಥವಾ ಸೇಮ್ ಲಾಂಗಿಟ್ಯೂಡ್ಗೆ ನಾವು ಕರಿತೀವಿ, ವಿಚ್ ಪಾಸಸ್ ಥ್ರೂ ಇಂಗ್ಲೆಂಡ್. ಸೊ ಅದು 0 ಆದರೆ ಭಾರತದ್ದು 5 ಗಂಟೆ 30 ನಿಮಿಷ ಮುಂದಿರಲೇಬೇಕು. ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ದಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ದಿ ಕ್ಲಾಕ್ ಟವರ್ ಆಫ್ ಮಿರ್ಜಾಪುರ್. ಯಾವುದು? 2019ರ SSC MTS ಕ್ವಶನ್. ಅದೇ 2021ರ ಜಮ್ಮು ಕಾಶ್ಮೀರ್ ಗ್ರೂಪ್ 4 ಪೇಪರ್ಲ್ಲೂ ಕೂಡ ಕೇಳಿದ್ರು. ಅರ್ಥ ಆಗ್ತದಲ್ಲ? ಇನ್ನು ಸುಮಾರು ಕ್ವಶನ್ಸ್ ಇದಾವೆ.
ಬಟ್ ಮೋರ್ ಆರ್ ಲೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ. ಇದನ್ನ ಹೊರತುಪಡಿಸಿ ಯಾವ್ಯಾವ ರಾಜ್ಯಗಳ ಮುಖಾಂತರ ಹಾಯ್ದು ಹೋಗಿದೆ ಅಂತ ಹೇಳ್ಬಿಟ್ಟು ಸುಮಾರು ಸರಿ ಕೇಳಿದ್ದಾರೆ. ಸೊ ಹಾಗಾಗಿ ಅವೆಲ್ಲವನ್ನ ಕೂಡ ನಾವು ಚರ್ಚೆ ಮಾಡೋಣ. ಡೋಂಟ್ ವರಿ. ಕ್ಲಿಯರ್? ಅಂಡರ್ಸ್ಟುಡ್? ಸೊ ಮೊದಲನೇದಾಗಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮುಂಚೆ ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈ ಗ್ರೀನ್ವಿಚ್ ಮೀನ್ ಟೈಮು ಅಥವಾ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮು ಎಲ್ಲೋ ಒಂದ್ ಕಡೆ ಕೇಳಿರ್ಬೇಕಲ್ಲ. ನಾವು ಸ್ಕೂಲಲ್ಲಿ ಅಷ್ಟು ವರ್ಷದಿಂದ ಓದ್ತಾ ಇದ್ವಿ, ಹೌದಲ್ವಾ? ಸೊ ಈ ಗ್ರೀನ್ವಿಚ್ ಮೀನ್ ಟೈಮ್ ಹೇಗೆ ಜನನ ಆಯಿತು, ಅದು ಮುಂದೆ UTC ಆಗಿ ಹೇಗೆ ಕನ್ವರ್ಟ್ ಆಯಿತು, ನೆಕ್ಸ್ಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಹೇಗೆ ಬಂತು, ಇವೆಲ್ಲವನ್ನ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಬ್ರಿಟಿಷರು ಬರ್ಕೊಳ್ಳಿ, ಈ GMT ಅನ್ನೋ ಕಾನ್ಸೆಪ್ಟ್ ಅನ್ನ, ಗ್ರೀನ್ವಿಚ್ ಮೀನ್ ಟೈಮ್ ಅನ್ನೋ ಕಾನ್ಸೆಪ್ಟ್ ಅನ್ನ 1884ರಲ್ಲಿ ನಮ್ಗೆ ಕೊಡ್ತಾರೆ. ನಂತರದಲ್ಲಿ ಏನಾಗುತ್ತೆ, ಬ್ರಿಟಿಷರು ಇದನ್ನು ಕೊಡುವಂತ ಸಂದರ್ಭದಲ್ಲಿ ಅವ್ರು ಏನ್ ಯೋಚನೆ ಮಾಡಿರ್ತಾರೆ, ಭೂಮಿ ತನ್ನ ಸುತ್ತ ಸುತ್ತುತ್ತೆ, ಅದನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಬ್ರಿಟನ್ ಅಲ್ಲಿ ಏನ್ ಟೈಮ್ ಇರುತ್ತೋ ಅದರ ಬೇಸಿಸ್ ಮೇಲೆ ಇಡೀ ಪ್ರಪಂಚದ ಸಮಯವನ್ನ ನಾವು ನಿರ್ಧಾರ ಮಾಡೋಣ ಅಂತ ಚರ್ಚೆ ಮಾಡಿರ್ತಾರೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈ ಲೀಪ್ ಇಯರು, ಲೀಪ್ ಮಿನಿಟ್ಸು, ಲೀಪ್ ಡೇ ಕಾನ್ಸೆಪ್ಟ್ ಎಲ್ಲ ಬರುತ್ತೆ. ಸೊ ಅಂತಹ ಮೈನರ್ ಕಾನ್ಸೆಪ್ಟ್ಸ್ ಅನ್ನ ಅಥವಾ ಅಂತಹ ಎರರ್ಸ್ ಅನ್ನ ಅಡ್ಜಸ್ಟ್ ಮಾಡಲಿಕ್ಕೆ ಈ ಗ್ರೀನ್ವಿಚ್ ಮೀನ್ ಟೈಮ್ ಫೇಲ್ ಆಗುತ್ತೆ. ಆದ ಕಾರಣ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಅಥವಾ ITU ಏನ್ ಮಾಡುತ್ತೆ, UTC ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ, ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅನ್ನೋ ಕಾನ್ಸೆಪ್ಟ್ ಅನ್ನ 1972ರಲ್ಲಿ ನಮ್ಮ ಪ್ರಪಂಚಕ್ಕೆ ನೀಡ್ತಾರೆ ಕೊಡುಗೆಯಾಗಿ. ಯಾವಾಗ? 1972ರಲ್ಲಿ ಈ UTC ಅನ್ನೋ ಕಾನ್ಸೆಪ್ಟ್ ಅನ್ನ ನೀಡ್ತಾರೆ. ಸೊ ಪ್ರಸ್ತುತ ನಾವು ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದೀವಿ ಅಂತ ಯಾರಾದ್ರೂ ನಿಮ್ಗೆ ಕೇಳಿದ್ರೆ, ಪ್ರಸ್ತುತ ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ, ಇಟ್ ಈಸ್ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಬಟ್ ನಾಟ್ GMT. ಆದ್ರೂ ಕೂಡ ಅಷ್ಟು ಫೇಮಸ್ ಆಗಿರೋದ್ರಿಂದ ಇವಾಗ್ಲೂ ಕೂಡ ನಾವು GMT ಅನ್ನ ರೆಫರೆನ್ಸ್ ಆಗಿ ತಗೋತೀವಿ. ಸೊ ಹಾಗಾದ್ರೆ ವಾಟ್ ಈಸ್ GMT ಸರ್? ಅವಾಗ್ಲಿಂದ GMT ಅಂತ ಇದ್ದೀರಾ. ಸೊ ಇದರ ಆರಂಭನೇ ಒಂಥರ ರೋಚಕವಾಗಿತ್ತು. ಹೇಗೆ? ಒಂದು ಸಿನಾರಿಯೋ ಕೊಡ್ತೀನಿ ನಿಮ್ಗೆ, ಒಂದು ಪ್ರಾಬ್ಲಮ್ ಹೇಳ್ತೀನಿ. ಆ ಪ್ರಾಬ್ಲಮ್ ಆಧಾರದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ GMT ಅವಶ್ಯಕತೆ ಇತ್ತು ಅಥವಾ ಯಾಕೆ GMT ಬೇಕಾಯ್ತು ಅಂತ ಹೇಳ್ಬಿಟ್ಟು. ಈಗ ಒಂದು ಕಾಲ ಇತ್ತು 17-18ನೇ ಶತಮಾನದಲ್ಲಿ, 16-17-18ನೇ ಶತಮಾನ ಹೆಂಗಿತ್ತು ಅಂತ ಹೇಳಿದ್ರೆ, ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೂರ್ಯಾಸ್ತ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ದಿ ಸನ್ ನೆವರ್ ಸೆಟ್ಸ್ ಇನ್ ದಿ ಬ್ರಿಟಿಷ್ ಎಂಪೈರ್ ಅಂತ ಹೇಳ್ತಾ ಇದ್ರು. ಜಿಯೋಗ್ರಫಿಕಲಿ ಪಾಸಿಬಲ್ ಇದೆ ಅದು? ಲಾಜಿಕಲಿ ಆಗುತ್ತಾ? ನೋ. ಅದ್ರ ಹಿಂದಿರೋ ಉದ್ದೇಶ ಏನಾಗಾದ್ರೆ, ಯಾಕಂದ್ರೆ ಬ್ರಿಟಿಷರು ಈ ಚಿಕ್ಕ ರಾಷ್ಟ್ರವನ್ನು ಹೊರತುಪಡಿಸಿ ತಮ್ಮ ವ್ಯಾಪ್ತಿಯನ್ನ ಈ ಕಡೆ ದಕ್ಷಿಣಕ್ಕೂ ಹಾಯಿಸಿದ್ರು, ಉತ್ತರಕ್ಕೂ ಹಾಯಿಸಿದ್ರು, ಪೂರ್ವಕ್ಕೂ ಹಾಯಿಸಿದ್ರು. ಇಂಡಿಯಾದಲ್ಲಿ ಕೂಡ ಇದ್ರು, ಅಮೆರಿಕದಲ್ಲಿ ಕೂಡ ಇದ್ರು, ಜೊತೆಗೆ ಬೇರೆ ಬೇರೆ ದೇಶಗಳನ್ನು ಕೂಡ ಕಾಲನೈಸ್ ಮಾಡ್ಕೊಂಡಿದ್ರು. ಕಾಲನಿ ಅಂತ ಕರಿತೀವಿ ಅಥವಾ ಕೊಲೋನಿಯಲ್ ರೂಲ್ ಅಂತ ಕರಿತೀವಿ. ಸೊ ಇಮ್ಯಾಜಿನ್ ಮಾಡಿ, ಒಬ್ಬ ಬ್ರಿಟಿಷ್ ಆಫೀಸರು ಇಂಗ್ಲೆಂಡ್ ಅಲ್ಲಿ ಇರ್ತಾನೆ. ಯಾರು? ಒಬ್ಬ ಬ್ರಿಟಿಷ್ ಆಫೀಸರ್ ಇಂಗ್ಲೆಂಡ್ ಅಲ್ಲಿ ಇರ್ತಾನೆ. ಅವನು ಈ ಅಮೆರಿಕದಲ್ಲಿ ಇರ್ತಕ್ಕಂತಹ ಬ್ರಿಟಿಷ್ ಇನ್ನೊಬ್ಬ ಆಫೀಸರ್ಗೆ ಫೋನ್ ಮಾಡ್ತಾನೆ. ಏನಂತ ಹೇಳ್ತಾನೆ, ಭಾರತದಿಂದ ಅಮೆರಿಕಕ್ಕೆ ಇವತ್ತು ಮಧ್ಯಾಹ್ನ ಒಂದು ಹಡಗು ಬರುತ್ತೆ ಅಂತ ಹೇಳ್ತಾನೆ. ಅವನು ಹೇಳಿದ್ರಲ್ಲಿ ಏನು ತಪ್ಪಿದೆಯಾ? ಕರೆಕ್ಟ್ ಆಗಿದೆ. ಬಟ್ ತಪ್ಪೆಲ್ಲ ಆಗುತ್ತೆ. ಈ ಬ್ರಿಟಿಷ್ ಆಫೀಸರು ಇಂಗ್ಲೆಂಡ್ ಅಲ್ಲಿ ಯಾವಾಗ ಮಧ್ಯಾಹ್ನ ಆಗುತ್ತಲ್ಲ, 12 ಗಂಟೆ ಮಧ್ಯಾಹ್ನ ಅಂದ್ರೆ ಸೂರ್ಯನ ಎತ್ತಿ ಮೇಲೆ ಬರುವಂತ ಸಂದರ್ಭ. ಸೊ ಅವಾಗೆಲ್ಲ ಟೈಮ್ ಇರಲಿಲ್ಲ ಅಂತ ಜಸ್ಟ್ ಅನ್ಕೊಳ್ಳಿ ಅಷ್ಟೇ. ಸೊ ಇಂಗ್ಲೆಂಡ್ ಅಲ್ಲಿ ಯಾವಾಗ ಟೈಮ್ ಮಧ್ಯಾಹ್ನ ಆಗಿರುತ್ತೆ, ಆ ಸಂದರ್ಭದಲ್ಲಿ ಅದು ರೀಚ್ ಆಗುತ್ತೆ ಅಂತ ಆ ಒಂದು ಭಾವನೆಯಲ್ಲಿ ಅಥವಾ ಆ ಒಂದು ಮೀನಿಂಗ್ ಅಲ್ಲಿ ಹೇಳಿರ್ತಾನೆ. ಬಟ್ ಮಧ್ಯಾಹ್ನ ಭಾರತದಲ್ಲೇ ಬೇರೆ ಸಮಯಕ್ಕೆ ಆಗುತ್ತೆ, ಅಲ್ಲೇ ಬೇರೆ ಸಮಯಕ್ಕೆ ಆಗುತ್ತೆ. ಸೊ ಇವನ್ ಮಧ್ಯಾಹ್ನ ಆದಾಗ ಅಲ್ಲಿ ಅವ್ನಿಗೆ ಏನಾಗಿರುತ್ತೆ, ಅಲ್ಲಿ ಅರ್ಲಿ ಮಾರ್ನಿಂಗ್ ಆಗಿರುತ್ತೆ, ಬೆಳಿಗ್ಗೆ 6 ಗಂಟೆ ಆಗಿರುತ್ತೆ. ಇಲ್ಲಿ ಭಾರತಕ್ಕೆ ಏನಾಗಿರುತ್ತೆ, ಆಗ್ಲೇ ಸಂಜೆ 6 ಗಂಟೆ ಆಗೋಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಮಧ್ಯಾಹ್ನ ಬರುತ್ತೆ ಅಂತ ಇವ್ನು ಹೇಳಿರ್ತಾನೆ. ಇವನ್ ಮಧ್ಯಾಹ್ನ ವೇಟ್ ಮಾಡ್ತಾನೆ. ಯಾವುದು ಅರ್ಲಿ ಮಾರ್ನಿಂಗ್ ಇರುತ್ತೆ, ಮಲ್ಕೊಂಡ್ಬಿಟ್ಟಿರ್ತಾನೆ. ಮಧ್ಯಾಹ್ನದಾಗ ನೋಡ್ತಾನೆ, ಆಗ್ಲೇ ಬೋಟ್ ಬಂದು ಅರ್ಧ ದಿನ ಆಗೋಗಿರುತ್ತೆ. ಅವ್ನು ಬೈತಾನೆ, ಹಿಂಗ್ಯಾಕ್ ಮಾಡಿದೆ ನೀನು, 6 ಗಂಟೆ ಬೇಕಾಯ್ತಾ ಬಂದು ಬೋಟ್ ರಿಸೀವ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಅವ್ನು ಹೇಳ್ತಾನೆ, ಇಲ್ಲ ನಮ್ಗೆ ಮಧ್ಯಾಹ್ನ ಆಗಿದ್ದೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ತರ ಒಂದು ಪ್ರಾಬ್ಲಮ್ ಇತ್ತು. ಈ ಪ್ರಾಬ್ಲಮ್ ಅನ್ನ ಬಗೆಹರಿಸಕ್ಕೆ ಸ್ವಪ್ರತಿಷ್ಠೆ ಅನ್ಬಾರ್ದು, ದುರಹಂಕಾರಿಗಳಾದಂತಹ ಈ ಬ್ರಿಟಿಷ್ ಏನ್ ಮಾಡಿದ್ರು, ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಕೊಟ್ರು. ಏನ್ ಹೊಸ ಕಾನ್ಸೆಪ್ಟು? ಗ್ರೀನ್ವಿಚ್ ಮೀನ್ ಟೈಮ್ ಅನ್ನೋ ಕಾನ್ಸೆಪ್ಟ್ ಅನ್ನ ಕೊಟ್ರು, GMT ಅನ್ನೋ ಕಾನ್ಸೆಪ್ಟ್ ಅನ್ನ ಕೊಟ್ರು. ಸರ್ ಏನಿದು? ಏನಿಲ್ಲ, ಇಡೀ ಪ್ರಪಂಚವನ್ನ ಅಥವಾ ಇಡೀ ಭೂಮಂಡಲವನ್ನ ಬೇರೆ ಬೇರೆ ಟೈಮ್ ಝೋನ್ಸ್ ಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಅದಕ್ಕೆ ರೆಫರೆನ್ಸ್ ಅನ್ನ ನಮ್ಮ ಇಂಗ್ಲೆಂಡ್ ಮೂಲಕ ಹಾಯ್ದು ಹೋಗುವಂತ ಈ ಒಂದು ರೇಖೆಯನ್ನೇ ನಾವು ರೆಫರೆನ್ಸ್ ಆಗಿ ತಗೊಳ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ನಾವೇ ಮಾಡಿದ್ದು ಅಂತ ತೋರಿಸ್ಕೊಳ್ಬೇಕಲ್ಲ. ಹಾಗಾಗಿ ಅವರು ಪ್ರೈಮ್ ಮೆರಿಡಿಯನ್ ಅಂತ ಏನೊಂದು ರೇಖಾಂಶವನ್ನ ಅಥವಾ ಲಾಂಗಿಟ್ಯೂಡ್ ಅನ್ನ ಚೂಸ್ ಮಾಡಿದ್ರು. ಅದು ಎಲ್ಲಿಂದ ಹಾಯ್ದೋಗುತ್ತೆ? ಇಂಗ್ಲೆಂಡ್ ಮೂಲಕ ಹಾಯ್ದು ನಂತರ ಆಫ್ರಿಕಾ ಮೂಲಕ ಹಾಯ್ದೋಗುತ್ತೆ.
ಇಂಗ್ಲೆಂಡ್ ದೇಶದ ಗ್ರೀನ್ವಿಚ್ ಎಂಬ ನಗರದ ಮುಖಾಂತರ ಅದು ಹಾಯ್ದು ಹೋಗುತ್ತೆ. ಸೊ ಗ್ರೀನ್ವಿಚ್ ಲ್ಯಾಬ್ ಇದೆ, ಅದರ ಮುಖಾಂತರ ಹಾಯ್ದು ಹೋಗುತ್ತೆ. ಅದಕ್ಕೆ ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಕೂಡ ಕರೀತಾರೆ. ಅದನ್ನೇ 0 ಡಿಗ್ರಿ ಆಗಿ ಕನ್ಸಿಡರ್ ಮಾಡಿರೋದ್ರಿಂದ 0 ಮೆರಿಡಿಯನ್ ಅಂತ ಕೂಡ ಕರೀತಾರೆ. ಮೆರಿಡಿಯನ್ ಅಂದ್ರೆ ಲಾಂಗಿಟ್ಯೂಡ್ ಅಥವಾ ರೇಖಾಂಶ, ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ಕೂಡ ಕರೀತಾರೆ. ಅರ್ಥ ಆಯ್ತಾ? 3 ಹೆಸರಿದೆ. GMT ಅಂತ ಕೂಡ ಕರೀತಾರೆ, ಅಂದ್ರೆ ಗ್ರೀನ್ವಿಚ್ ಮೀನ್ ಟೈಮ್. 0 ಮೆರಿಡಿಯನ್ ಅಂತ ಕೂಡ ಕರೀತಾರೆ, ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ಕೂಡ ಕರೀತಾರೆ. ಸರ್ ಏನ್ ಮೆರಿಡಿಯನ್? ಜಿಯೋಗ್ರಫಿಯಲ್ಲಿ ನೀವು ಕಾನ್ಸೆಪ್ಟ್ಸ್ ಓದಿರ್ತೀರಾ, ಓದಿಲ್ಲ ಅಂದ್ರೆ ಡೋಂಟ್ ವರಿ, ಜಿಯೋಗ್ರಫಿ ಕ್ಲಾಸಸ್ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಂತೆ. ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಇಡೀ ಭೂಮಿಯನ್ನ ಅಧ್ಯಯನ ಮಾಡ್ಲಿಕ್ಕಾಗಿ ನಾವು ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್, ಅಕ್ಷಾಂಶ ಮತ್ತು ಬೇರೆ ಬೇರೆ ರೇಖಾಂಶಗಳಾಗಿ ನಾವು ಏನ್ ಮಾಡ್ತೀವಿ, ವಿಭಜಿಸ್ತೀವಿ. ಸೊ ಎಲ್ಲಾ ಲ್ಯಾಟಿಟ್ಯೂಡ್ಸು ಈಕ್ವಲ್ ಅಲ್ಲ, ಯಾಕಂದ್ರೆ ಈ ತರ ಭೂಮಿ ಇದೆ. ಇಲ್ಲಿರ್ತಕ್ಕಂಥ ಲ್ಯಾಟಿಟ್ಯೂಡ್ ಅಂದ್ರೆ ಲಾರ್ಜೆಸ್ಟ್ ಲ್ಯಾಟಿಟ್ಯೂಡ್ ಅಕ್ಷಾಂಶ ಯಾವುದು ಅಂತ ಕೇಳಿದ್ರೆ ಇಕ್ವೇಟರ್ ಅಥವಾ ಸಮಭಾಜಕ ವೃತ್ತ. ಅದು ಮೇಲೆ ಹೋಗ್ತಾ ಹೋಗ್ತಾ ಲ್ಯಾಟಿಟ್ಯೂಡ್ ಏನಾಗುತ್ತೆ, ಸೈಜಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಲಾಂಗಿಟ್ಯೂಡ್ ಹಂಗಲ್ಲ. ಲಾಂಗಿಟ್ಯೂಡ್ ಅಂದ್ರೆ ಮೆರಿಡಿಯನ್ಸ್ ಅಥವಾ ಹಾಫ್ ಸರ್ಕಲ್ ಅಂತ ಕೂಡ ಕರಿತೀವಿ. ಎಲ್ಲಾ ಲಾಂಗಿಟ್ಯೂಡ್ಸ್ ಕೂಡ ಈಕ್ವಲ್ ಆಗಿರ್ತವೆ. ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಎಲ್ಲಾ ಲಾಂಗಿಟ್ಯೂಡ್ಸ್ ಈಕ್ವಲ್ ಆಗಿರ್ತವೆ, ಹಾಫ್ ಸರ್ಕಲ್ ಆಗಿರ್ತವೆ. ವೆರಸ್ ಎಲ್ಲಾ ಲ್ಯಾಟಿಟ್ಯೂಡ್ ಅಥವಾ ಅಕ್ಷಾಂಶಗಳು ಈಕ್ವಲ್ ಆಗಿರಲ್ಲ. ರೈಟ್? ಲ್ಯಾಟಿಟ್ಯೂಡ್ಸ್ ಅಂದ್ರೆ ಹಾರಿಜಾಂಟಲ್, ಲಾಂಗಿಟ್ಯೂಡ್ಸ್ ಅಂದ್ರೆ ವರ್ಟಿಕಲ್. ಅರ್ಥ ಆಗ್ತದಲ್ಲ? ಸೊ ಈ ರೀತಿ ತಮ್ಮ ದೇಶದ ಮುಖಾಂತರ ಹಾಯ್ದು ಹೋಗುವಂತಹ ಒಂದು ಇಮ್ಯಾಜಿನರಿ ರೇಖೆ, ಅದೇನು ಕಾಣಲ್ಲ. ನೀವು ಹೋಗಿ ಇಂಗ್ಲೆಂಡ್ ನಿಂತ್ಕೊಂಡ್ರೆ ಮೇಲ್ಗಡೆ ಇಲ್ಲಿ ಪ್ರೈಮ್ ಮೆರಿಡಿಯನ್ ಹೋಗ್ತಾ ಇದೆ ನೋಡಿ, ಅದೇ ಪ್ರೈಮ್ ಮೆರಿಡಿಯನ್ ರೆಡ್ ಕಲರ್ ಇದೆ, ಆ ಥರ ಕಾಣಲ್ಲ. ಒಂಥರ ಇಮ್ಯಾಜಿನರಿ ರೇಖೆ ಅದು. ಸೊ ಅದನ್ನ ಬೇಸಿಸ್ ಆಗಿ ಇಟ್ಕೊಂಡ್ರು. ಅಷ್ಟೇ ಸಾಕಾಗತ್ತಾ? ಇಲ್ಲ. ಬೇಸಿಸ್ ಆಗಿ ಏನಕ್ಕೆ ಇಟ್ಕೊಂಡ್ರು? ಅದರ ಆಧಾರದ ಮೇಲೆ ಇಡೀ ಪ್ರಪಂಚವನ್ನ, ಇಡೀ ಭೂಮಿಯನ್ನ ಬೇರೆ ಬೇರೆ ಟೈಮ್ ಝೋನ್ಸ್ ಆಗಿ ಡಿವೈಡ್ ಮಾಡುವಂತಹ ಅವಶ್ಯಕತೆ ಇದೆ. ಭೂಮಿ ಆಕ್ಚುಲ್ ಆಗಿ ಈ ರೀತಿ ಇದೆ, ಇದಕ್ಕಿಂತ ಬೇರೆ ರೀತಿಯಲ್ಲಿ ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ. ಬಟ್ ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆ, ಬಾಲ್ ತರ ಇದೆ. ಅದನ್ನ ಕಟ್ ಮಾಡಿ ನೀವು ಈ ತರ ಮಾಡಿದಾಗ ಗ್ಲೋಬ್ ಆಗುತ್ತೆ. ರೈಟ್? ಈ ಗ್ಲೋಬ್ ಅಲ್ಲಿ ಪ್ರೈಮ್ ಮೆರಿಡಿಯನ್ ಅಮೆರಿಕ ಯಾವುದು ಇಂಗ್ಲೆಂಡ್ ಮುಖಾಂತರ ಹಾಯ್ದು ಹೋಗುತ್ತೆ, ಅದನ್ನ 0 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನ ಟೈಮ್ ಝೋನ್ ಆಗಿ ಡಿವೈಡ್ ಮಾಡ್ಬೇಕಲ್ಲ, ಅದನ್ನ ಹೇಗೆ ಮಾಡೋದು? ಅದಕ್ಕೂ ಕೂಡ ಒಂದು ಕಾನ್ಸೆಪ್ಟ್ ಅವರು ಡೆವಲಪ್ ಮಾಡಿದ್ರು. ಏನಪ್ಪಾ, ಈಗ ನನ್ನೇ ಭೂಮಿ ಅಂತ ಅನ್ಕೊಳ್ಳಿ. ನನ್ನ ಭೂಮಿ ನನ್ನ ಸುತ್ತಕ್ಕೆ ಎಷ್ಟು ಟೈಮ್ ತಗೊಳ್ತೀನಿ? ನನ್ನ ಭೂಮಿ ಒಂದು ಸುತ್ತು ಹಿಂಗೆ ಸುತ್ತೀನಿ. ಎಷ್ಟು ಟೈಮ್ ಬೇಕಾಯ್ತು ನನಗೆ? 24 ಗಂಟೆ ಬೇಕಾಯ್ತು. ನೆನ್ಪಿಟ್ಕೊಳ್ಳಿ, ಕಾನ್ಸೆಪ್ಟ್ ಚೆನ್ನಾಗಿದೆ. ಅದು ಚೆನ್ನಾಗಿದೆ ಕಾನ್ಸೆಪ್ಟು. ನನ್ನ ಭೂಮಿ ಒಂದು ಸುತ್ತಲಿಕ್ಕೆ, ಒಂದು ಸುತ್ತು ಅಂದ್ರೆ 360 ಡಿಗ್ರಿ, 360 ಡಿಗ್ರಿ ಸುತ್ತಲಿಕ್ಕೆ ಎಷ್ಟು ಟೈಮ್ ತಗೊಂಡೆ? 24 ಗಂಟೆ ತಗೊಂಡೆ. ಹೌದಲ್ವಾ? ಒಂದ್ ದಿನಕ್ಕೆ ಎಷ್ಟು ಗಂಟೆ ಇರುತ್ತೆ? 24 ಗಂಟೆ ಅಲ್ವಾ? ಒಂದ್ ದಿನ ಅಂದ್ರೆ ಏನು? ಭೂಮಿ ತನ್ನ ಸುತ್ತ ಒಂದು ಕಂಪ್ಲೀಟ್ ಸುತ್ತನ್ನ ಕಂಪ್ಲೀಟ್ ಮಾಡುತ್ತೆ. ಎಸ್. ಸೊ 24 ಗಂಟೆಗೆ 360 ಡಿಗ್ರಿ ಸುತ್ತಿದ್ರೆ ನಮಗೆ 1 ಗಂಟೆಗೆ ಎಷ್ಟು ಸುತ್ತೀವಿ? 360 ಡಿವೈಡೆಡ್ ಬೈ 24 ಎಷ್ಟು? 15 ಡಿಗ್ರಿ ಬರುತ್ತೆ. ಈ ಕಾನ್ಸೆಪ್ಟ್ ಕ್ಲಿಯರಾ? ಪ್ರತಿ 24 ಗಂಟೆಗೆ ಭೂಮಿ ಕಂಪ್ಲೀಟ್ ಒಂದು ಸುತ್ತು ಸುತ್ತಿದ್ರೆ 24 ಗಂಟೆಗೆ ಒಂದು ಸುತ್ತು ಮುಗೀತು. 1 ಗಂಟೆಗೆ ಜಸ್ಟ್ 15 ಡಿಗ್ರಿ. ಸೊ ಪ್ರತಿ 1 ಗಂಟೆಗೆ 15 ಡಿಗ್ರಿ ಚೇಂಜ್ ಆಗ್ತಾ ಹೋಗುತ್ತೆ. ಅವರಿಗೆ ಬ್ರಿಟಿಷಿಗೆ ಏನ್ ಗೊತ್ತಾಯ್ತು? ಒಂದು ಹೊಸ ಕಾನ್ಸೆಪ್ಟ್ ಗೊತ್ತಾಯ್ತು. ಸೊ ಪ್ರೈಮ್ ಮೆರಿಡಿಯನ್ 0 ಆದ್ಮೇಲೆ 1, 2, 3 ಅಂತ ಯಾವುದರ ಆಧಾರದ ಮೇಲೆ ಅವರು ಟೈಮ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರು. ಪ್ರತಿ 15 ಡಿಗ್ರಿಗೂ 1 ಗಂಟೆ, 2 ಗಂಟೆ, 3 ಗಂಟೆ. ಸೊ 1, 2, 3, 4 ಅಂತ ಮಾಡ್ಕೊಂಡೋದ್ರು. ಅಷ್ಟೇ ಅಲ್ಲ, ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡಿದ್ರಲ್ವಾ ಅವರು, ಯಾವುದು? ಪ್ರೈಮ್ ಮೆರಿಡಿಯನ್. ಸೊ ಹಾಗಾಗಿ ಇದರ ಪೂರ್ವ ಮತ್ತು ಇದರ ಪಶ್ಚಿಮ ಅಂತ ಕೂಡ ಡಿವೈಡ್ ಮಾಡ್ಕೊಂಡ್ರು. ಪ್ರೈಮ್ ಮೆರಿಡಿಯನ್ ನ ಪೂರ್ವ, ಪ್ರೈಮ್ ಮೆರಿಡಿಯನ್ ಪಶ್ಚಿಮ. ಸೊ ಹಾಗಾಗಿ 1E, 2E, 3E, 4E, ಅದೇ ಈ ಕಡೆ 1W, 2W, 3W ಅಂತ. ಈಗ ಫಾರ್ ಎಕ್ಸಾಂಪಲ್ ಭಾರತ ಎಲ್ಲಿದೆ ಅಂತ ಕೇಳಿದ್ರೆ, ಭಾರತದ ಟೈಮ್ ಝೋನ್ ಏನು ಅಂತ ಕೇಳಿದ್ರೆ, ಅಥವಾ ಲಾಂಗಿಟ್ಯೂಡ್ ಏನು ಅಂತ ಕೇಳಿದ್ರೆ 5.5 ಈಸ್ಟ್ ಟು ದಿ ಪ್ರೈಮ್ ಮೆರಿಡಿಯನ್. 5.5 ಈಸ್ಟ್, ಪೂರ್ವಕ್ಕೆ ಅಂತ ಹೇಳ್ತೀವಿ. ಸೊ ಇಷ್ಟರ ಮಟ್ಟಿಗೆ ತಲೆ ಓಡಿಸಿ ಅವ್ರು ಕ್ರಿಯೇಟ್ ಮಾಡಿಬಿಟ್ಟಿದ್ದು. ಇರ್ಲಿ, ತೊಂದರೆ ಇಲ್ಲ. ಸೊ ಈಗ ಪ್ರೈಮ್ ಮೆರಿಡಿಯನ್ 0 ಅಂತ ಕನ್ಸಿಡರ್ ಮಾಡ್ಬೇಕಾ? ಇಲ್ಲಿಂದ ಆರಂಭ ಮಾಡ್ಬೇಕಾ? ಇಲ್ಲಿಂದ 0, 1 ಅಂತ ಕನ್ಸಿಡರ್ ಮಾಡ್ಬೇಕಾ? ಬೇಡ ಅಂತಂದ್ರು. 15 ಡಿಗ್ರಿನ ಸೇರಿಸಿ 1 ಅವರ್ ಅಂತ ಅಥವಾ ಒಂದು ಟೈಮ್ ಝೋನ್ ಅಂತ ಮಾಡೋಣ ನಾವು. ಬಟ್ ಇಲ್ಲಿಂದನೇ 0 ಮಾಡೋದು ಬೇಡ. ಯಾಕಂದ್ರೆ ನೀವು ಇಲ್ಲಿಂದ 0 ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ. ಯಾಕೆ ಹೇಳಿ? ಆಗ್ಲೇ ಆ ಪ್ರೈಮ್ ಮೆರಿಡಿಯನ್ ಎಕ್ಸಾಕ್ಟ್ಲಿ ಅವರ ದೇಶದ ಮಧ್ಯದ ಮುಖಾಂತರ ಅಥವಾ ಎಕ್ಸಾಕ್ಟ್ಲಿ ಆ ದೇಶವನ್ನ 2 ಭಾಗಗಳನ್ನಾಗಿ ವಿಭಜಿಸೋ ರೀತಿಯಲ್ಲಿ ಅದ್ರ ಹತ್ರ ಪಾಸ್ ಮಾಡಿದ್ರು. ಸೊ ಹಾಗಾಗಿ ಮತ್ತೆ ತಪ್ಪು ಮಾಡೋದು ಬೇಡ ಅಂತ ಹೇಳಿ ಏನ್ ಮಾಡಿದ್ರು, ಒಂದು ರೆಫರೆನ್ಸ್ ನ ಇಲ್ಲಿ ತಗೊಂಡು ಇದನ್ನ 0 ಅಂತ ತಗೊಳ್ಳಿ. ಈ ಕಡೆ 7.5 ಡಿಗ್ರಿ, ಈ ಕಡೆ 7.5 ಡಿಗ್ರಿ. ಎಷ್ಟಾಯ್ತು? 15 ಡಿಗ್ರಿ ಆಯ್ತಾ?
15 ಡಿಗ್ರಿ ಅಂದ್ರೆ 1 ಗಂಟೆ, ಒಂದು ಟೈಮ್ ಝೋನ್. ಸೊ ಈ ತರ ರೆಫರೆನ್ಸ್ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಈ ತರ ರೆಫರೆನ್ಸ್ ಮಾಡ್ಕೊಂಡು ಶುರು ಮಾಡಿದಾಗ ಅವ್ರಿಗೆ ಟೈಮ್ ಝೋನ್ ಏನ್ ಗೊತ್ತಾಯ್ತು, ಇಲ್ಲಿ ಪ್ರೈಮ್ ಮೆರಿಡಿಯನ್ ಈ ಕಡೆ 1 2 3 4 5 6 7 8 9 10 10 ಈ ಕಡೆ, ಆ ಕಡೆ ಮತ್ತೆ 1 2 3 ಅಂತ ಈ ಕಡೆ ಬರುತ್ತೆ. ಇದು ಬೇರೆ ಟೈಮ್ ಝೋನ್ ಇದು ಮ್ಯಾಪ್. ಈ ಕಡೆ ಈಸ್ಟ್ ಬರುತ್ತೆ, ಈಸ್ಟ್ಗೆ 12, ವೆಸ್ಟ್ಗೆ 12, 12 ಈಸ್ಟ್ 12 ವೆಸ್ಟ್ ಅಂತ ಬರುತ್ತೆ. ಸೊ ಈ ರೀತಿ ಹೊಸ ಕಾನ್ಸೆಪ್ಟ್ ಅನ್ನ ಅವರು ಬಿಲ್ಡ್ ಮಾಡಿದ್ರು. ಅರ್ಥ ಆಯ್ತಲ್ಲ? ದಿಸ್ ಈಸ್ ಟೈಮ್ ಝೋನ್. ಅಂದ್ರೆ ಈ 12 to 1 ಅಥವಾ ಇಲ್ಲಿ 0 ಇಂದ 1 ಅಂತ ಬಂತು ಅನ್ಕೊಳ್ಳಿ, 12 ಬಿಡಿ, ಇದು ಟೈಮ್ ಲೈನ್ ಹಾಕೊಂಡಿದೆ ಆಕ್ಚುಲಿ. ಇಲ್ಲಿದೆ ನೋಡಿ, 0 1 2 3 4 5 ಈ ರೀತಿ, ರೈಟ್? ಸೊ ಈ ರೀತಿ ಟೈಮ್ ಝೋನ್ ಹಾಕೊಂಡಾಗ ಪ್ರತಿಯೊಂದು ಟೈಮ್ ಝೋನ್ಗೂ ಇರ್ತಕ್ಕಂತಹ ಡಿಗ್ರಿ ಎಷ್ಟು, 15 ಡಿಗ್ರೀಸ್. ಅರ್ಥ ಆಗ್ತದಲ್ಲ? ಸೊ ಈ ರೀತಿ ಹಾಕೊಂಡೋದ್ರು. ಈ ರೀತಿ ಹಾಕೊಂಡಾಗ ಅವರ ಪ್ರಕಾರ 1884 ಅಲ್ಲಿ ಭಾರತಕ್ಕೆ ಬಂದಂತಹ ಟೈಮ್ ಝೋನ್ಸ್ ಏನು 2 ಆಗಿತ್ತು. ಯಾಕೆ 2 ಬಂತು ಸರ್? ಯಾಕಂದ್ರೆ ಭಾರತದ ವಿಸ್ತಾರತೆಯನ್ನು ನೋಡಿ. ಭಾರತ ಇಲ್ಲಿ 68.7 ಡಿಗ್ರಿ ಈಸ್ಟ್ ಇಂದ 97.25 ಡಿಗ್ರಿ ಈಸ್ಟ್ ವರೆಗೂ ತನ್ನ ವ್ಯಾಪ್ತಿಯನ್ನು ಹೊಂದಿದೆ. 68.7 ನಿಯರ್ಲಿ, ಈ ಕಡೆ 97.2 ವರೆಗೂ ತನ್ನ ವಿಸ್ತಾರತೆಯನ್ನು ಹೊಂದಿದೆ. ಸೊ ಹಾಗಾದ್ರೆ ಒಂದೇ ಒಂದು ಟೈಮ್ ಝೋನ್ ತೊಗೊಳಕ್ಕಾಗುತ್ತಾ? ನಾವು ಪ್ರತಿ 15 ಡಿಗ್ರೀಸ್ಗೆ 1 ಟೈಮ್ ಝೋನ್ ಅಂತ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ಭಾರತದಲ್ಲಿ ಎಷ್ಟು ಡಿಗ್ರೀಸ್ ಬರುತ್ತೆ, ಎಷ್ಟು ಡಿಗ್ರಿ ವ್ಯಾಪ್ತಿಯನ್ನು ಹೊಂದಿದೆ? ಅದು 97 - 67 ಅನ್ಕೊಂಡ್ರು ಸುಮಾರು 30 ಡಿಗ್ರಿ ಅಪ್ರಾಕ್ಸಿಮೇಟ್ಲಿ. ಅಂದ್ರೆ ನಮ್ಗೆ 2 ಟೈಮ್ ಝೋನ್ ಬೇಕಾಗಿತ್ತು. ಇಮ್ಯಾಜಿನ್ 2 ಟೈಮ್ ಝೋನ್ ಇದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು. ಕಷ್ಟ ಆಗಿದೆ, ಯಾಕಂದ್ರೆ 1884 ಅಲ್ಲಿ ಬ್ರಿಟಿಷರು ಈ ರೀತಿ ಮಾಡಿದ್ಮೇಲೆ ಅದನ್ನ ಫಾಲೋ ಮಾಡಲೇಬೇಕಾಗಿತ್ತಲ್ವಾ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ 2 ಟೈಮ್ ಝೋನ್ ಇತ್ತು 1884 ಅಲ್ಲಿ ಭಾರತದಲ್ಲಿ. ಒಂದು ಈ ಕಡೆ ಯಾವುದು ಬಾಂಬೆ ಟೈಮ್ ಝೋನ್ ಇತ್ತು, ಮತ್ತೊಂದು ಕಲ್ಕತ್ತಾ ಟೈಮ್ ಝೋನ್ ಇತ್ತು. ಬಾಂಬೆ ಟೈಮ್ ಝೋನ್ ಅಂಡ್ ಕಲ್ಕತ್ತಾ ಟೈಮ್ ಝೋನ್ ಇತ್ತು. ಅದು ಅದರದ್ದೇ ಆದಂತಹ ಕಷ್ಟವನ್ನ ಕೊಡ್ತಾ ಇತ್ತು, ತುಂಬಾ ಕನ್ಫ್ಯೂಷನ್ ಇತ್ತು, ಎಲ್ಲ ಇತ್ತು. ಕೊನೆಗೆ ಇದ್ರ ಸಹವಾಸ ಬೇಡ ಅಂತ ಹೇಳ್ಬಿಟ್ಟು 1906ರಲ್ಲಿ ಒಂದು ಕಾಮನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಅಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು? 5.5 ಈಸ್ಟ್ ಆಗಿರುತ್ತೆ. 5.5 ಈಸ್ಟ್ ಅಂದ್ರೆ 5.5 ಟೈಮ್ ಝೋನ್ಸ್ ಅನ್ನ ಏನು ಪ್ರೈಮ್ ಮೆರಿಡಿಯನ್ಗೆ ಕಂಪೇರ್ ಮಾಡಿದ್ರೆ 5.5 ಟೈಮ್ಸ್ ಈಸ್ಟ್ಗೆ ಆ ಒಂದು IST ಎಸ್ಟಾಬ್ಲಿಷ್ ಆಗಿರುತ್ತೆ. ಅದು ಎಕ್ಸಾಕ್ಟ್ ಡಿಗ್ರೀಸ್ ಬಂದ್ಬಿಟ್ಟು 82.3 ಡಿಗ್ರೀಸ್. ಎಷ್ಟು? 82.3 ಡಿಗ್ರೀಸ್. ಸೊ ಇದು ನಿಮಗೆ ಬೇಕಾಗಿರ್ತಕ್ಕಂತಹ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಸದ್ಯಕ್ಕೆ ಭಾರತದಲ್ಲಿ ಇರ್ತಕ್ಕಂತಹ ಟೈಮ್ ಏನು ಸ್ಟ್ಯಾಂಡರ್ಡ್ ಟೈಮ್ ಏನು ಒಂದೇ ಒಂದು, ಯಾವುದು? 82.5 ಡಿಗ್ರೀಸ್. ಇದರ ಆಧಾರದ ಮೇಲೆ ಇಡೀ ದೇಶಕ್ಕೆ ಒಂದು ಟೈಮ್ ಝೋನ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಸೊ ಅರುಣಾಚಲ್ ಪ್ರದೇಶದ ಈ ಭಾಗದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೂ ಅದೇ ಟೈಮು, ಗುಜರಾತ್ನ ಈ ಭಾಗದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೂ ಸೇಮ್ ಟೈಮ್ ಇರುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ವ್ಯತ್ಯಾಸ ಇರಲ್ಲ. ಕ್ಲಿಯರ್? ಸೊ ಹಾಗಾದ್ರೆ ಈ IST ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಈ IST ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವ್ಯಾವ ಕಾಣಿಸೋದಲ್ವಾ? ಈ IST ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವ್ಯಾವ ರಾಜ್ಯಗಳ ಮುಖಾಂತರ, ಮೊದಲನೇದಾಗಿ ಪ್ರಮುಖ ರಾಜ್ಯಗಳು, ಯಾವ್ಯಾವ ರಾಜ್ಯಗಳ ಮುಖಾಂತರ ಹಾಯ್ದು ಹೋಗುತ್ತೆ ಅಂತ ನೋಡೋದಾದ್ರೆ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ ಅಂಡ್ ಆಂಧ್ರ ಪ್ರದೇಶ್. ಟಾಪ್ ಟು ಬಾಟಮ್, ನಾರ್ತ್ ಇಂದ ಸೌತ್ಗೆ ಅರೇಂಜ್ ಮಾಡಿ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ ಅಂಡ್ ಆಂಧ್ರ ಪ್ರದೇಶ್. ಫಸ್ಟ್ ಕ್ವಶನ್. ಸೌತ್ ಇಂದ ನಾರ್ತ್ಗೆ ಅರೇಂಜ್ ಮಾಡಿ. ಆಂಧ್ರ ಪ್ರದೇಶ್, ಒಡಿಶಾ, ಛತ್ತೀಸ್ಗಢ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್. ಎಷ್ಟು ರಾಜ್ಯಗಳು? 5. ಅಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಷ್ಟು ರಾಜ್ಯಗಳ ಮುಖಾಂತರ ಹೋಗುತ್ತೆ? 8 ರಾಜ್ಯಗಳ ಮುಖಾಂತರ ಹೋಗುತ್ತೆ. ಇಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ರಾಜ್ಯಗಳ ಮುಖಾಂತರ ಹೋಗುತ್ತೆ? 5 ರಾಜ್ಯಗಳ ಮುಖಾಂತರ. ಯಾವ್ಯಾವುದು? ಟಾಪ್ ಟು ಬಾಟಮ್, ರಿಪೀಟ್ ವಿತ್ ಮೀ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ ಅಂಡ್ ಆಂಧ್ರ ಪ್ರದೇಶ್. ಬಾಟಮ್ ಇಂದ ಅಪ್ ಅಂದ್ರೆ ಸೌತ್ ಇಂದ ನಾರ್ತ್, ಆಂಧ್ರ ಪ್ರದೇಶ್, ಒಡಿಶಾ, ಛತ್ತೀಸ್ಗಢ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್. ಕ್ಲಿಯರ್? ಇದು ಒಂದು ಕ್ಲಾಕ್ ಟವರ್ ಅಂತ ರಚನೆ ಮಾಡ್ತಾರೆ. ಅದು ಮುಂಚೆ ಕ್ಯಾಲ್ಕತ್ತಾದಲ್ಲಿತ್ತು ಬ್ರಿಟಿಷರ ಸಂದರ್ಭದಲ್ಲಿ. 1947 ಆದ್ಮೇಲೆ ಅದನ್ನ ಶಿಫ್ಟ್ ಮಾಡಿ ಇಲ್ಲಿ ಉತ್ತರ ಪ್ರದೇಶದ ಅಲಹಾಬಾದಲ್ಲಿ ಬರ್ತಕ್ಕಂತಹ ಒಂದು ಮಿರ್ಜಾಪುರ್ ಅನ್ನೋ ಟೌನ್ ಅಲ್ಲಿ ಈ ISTಗೆ ಸಂಬಂಧಪಟ್ಟಂತಹ ಕ್ಲಾಕ್ ಟವರ್ ಇದೆ. ಸೊ ಭಾರತೀಯ ಕ್ಲಾಕ್ ಟವರ್ ಎಲ್ಲಿದೆ? ಮಿರ್ಜಾಪುರ್. ಎಲ್ಲಿ ಬರುತ್ತೆ? ಅಲಹಾಬಾದ್ ಹತ್ರ. ಅದೆಲ್ಲಿದೆ? ಉತ್ತರ ಪ್ರದೇಶಲ್ಲಿದೆ. ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್, ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆದು ಮತ್ತು ಇವತ್ತಿಂದು ನಾವು ಕಂಬೈನ್ ಮಾಡಿದ್ರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ
IST, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂಡ್ IST, ಈ ಎರಡೂ ರೇಖೆಗಳು ಮೀಟ್ ಆಗುವಂತಹ ಅಥವಾ ಇಂಟರ್ಸೆಕ್ಟ್ ಆಗುವಂತಹ ಪಾಯಿಂಟ್ ಯಾವುದು ಅಥವಾ ಯಾವ ರಾಜ್ಯದಲ್ಲಿ ಆಗುತ್ತೆ ಅಂತ ಕೇಳ್ಬೋದು. IST ಅಂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೀಟ್ ಆಗ್ತಕ್ಕಂಥ ಇಂಟರ್ಸೆಕ್ಟ್ ಆಗ್ತಕ್ಕಂತಹ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಕೊರಿಯಾ ಅನ್ನೋ ಒಂದು ಡಿಸ್ಟ್ರಿಕ್ಟ್. ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಅಲ್ಲ, KORIYA, ಕೊರಿಯಾ, ಕನ್ನಡದಲ್ಲಿ ಎರಡು ಒಂದೇ. ಕೊರಿಯಾ ಎಂಬ ಜಿಲ್ಲೆ ಎಲ್ಲಿ ಬರುತ್ತೆ? ಅದು ಛತ್ತೀಸ್ಗಢ ಬರುತ್ತೆ. ಸೊ ರಾಜ್ಯ ಯಾವುದು? ಛತ್ತೀಸ್ಗಢ. ಜಿಲ್ಲೆ ಯಾವುದು? ಕೊರಿಯಾ. ಯಾವ್ದಕ್ಕೆ ಫೇಮಸ್ ಕೊರಿಯಾ? ಇದು ಟ್ರಾಪಿಕ್ ಆಫ್ ಕ್ಯಾನ್ಸರು ಮತ್ತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮೀಟ್ ಆಗುವಂತಹ ಪಾಯಿಂಟ್ ಇದು, ರೈಟ್? ಸೊ ರೈಟ್ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬಂದ್ಬಿಟ್ಟು 82.3 ಡಿಗ್ರಿ ಅಥವಾ 5.5 ಈಸ್ಟ್ ಟು ದಿ ಪ್ರೈಮ್ ಮೆರಿಡಿಯನ್. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇವಾಗಲೂ ಕೂಡ ಸಾಲ್ವ್ ಆಗಿಲ್ಲ. ಯಾಕಂದ್ರೆ ಭಾರತ ಸುಮಾರು 30 ಡಿಗ್ರಿ ವಿಸ್ತಾರತೆಯನ್ನು ಹೊಂದಿದೆ. ಸೊ ಪ್ರಾಬ್ಲಮ್ ಶುರು ಆಗ್ತಿರೋದು ಇಲ್ಲಿ. ಯಾಕಂದ್ರೆ ಎಲ್ರಿಗೂ ಒಂದೇ ಟೈಮಾ? ಅರುಣಾಚಲ್ ಪ್ರದೇಶದಲ್ಲಿ ಇರ್ತಕ್ಕಂತಹ ಒಬ್ಬ ಆಸ್ಪಿರೆಂಟ್ಗೂ ಅದೇ ಟೈಮು, ನಮಗೂ ಕೂಡ ಅದೇ ಟೈಮು. ಬಟ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಗೊತ್ತಾ? ಒಂದೇ ಟೈಮ್ ಆಗಿರೋದ್ರಿಂದ ಅವನ ವಾಚಲ್ಲೂ ಕೂಡ 6 ಗಂಟೆನೇ ಇರುತ್ತೆ, ನಮ್ಮ ವಾಚಲ್ಲಿ ಕೂಡ 6 ಗಂಟೆ ಇರುತ್ತೆ. ಸೊ ನಾವಿಲ್ಲಿ 6 ಗಂಟೆಗೆ ಲೈಟಾಗಿ ಬೆಳಗಾಗ್ತಾ ಇದ್ರೆ ಎಲ್ಲಿ ಕರ್ನಾಟಕದಲ್ಲಿ, ಆ ಉತ್ತರ ಪ್ರದೇಶದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗೆ 4 ಗಂಟೆಗೆನೆ ಸೂರ್ಯನ ಕಿರಣ ಬೀಳ್ತಾ ಇರುತ್ತೆ ಅಥವಾ ಸೂರ್ಯನ ಬೆಳಕು ಅಲ್ಲಿ ಬಂದಿರುತ್ತೆ. ನಮ್ಗಿಲ್ಲಿ ಸುಮಾರು 6:30ಗೆ ಫುಲ್ ಕತ್ಲಾದ್ರೆ ಅವನಿಗಲ್ಲಿ 5 ಗಂಟೆಗೆ ಕತ್ಲಾಗಿರುತ್ತೆ. ಸೊ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು 9 to 5 ಸ್ಟ್ಯಾಂಡರ್ಡ್ ಟೈಮ್ ಇಟ್ಕೊಂಡು ಸ್ಟ್ಯಾಂಡರ್ಡ್ ಆಫೀಸ್ ಅವರ್ಸ್ ವರ್ಕ್ ಅವರ್ಸ್ ಇಟ್ಕೊಳ್ತೀವಲ್ವಾ? DC ಆಫೀಸ್ ಇಷ್ಟರಿಂದ ಇಷ್ಟು ಕೆಲಸ ಮಾಡಬೇಕು, SP ಆಫೀಸ್ ಹಿಂಗೆ ಓಪನ್ ಇರಬೇಕು, 9 ರಿಂದ 5 ಸ್ಟ್ಯಾಂಡರ್ಡ್ ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. 5 ಗಂಟೆ ಅಂದ್ರೆ ಇಲ್ಲಿ ಫುಲ್ ಕಗ್ಗತ್ತಲು, ನಮ್ಗಿಲ್ಲಿ 5 ಗಂಟೆ ಅಂದ್ರೆ ಇನ್ನೂ ಬೆಳಕಿರುತ್ತೆ. ಸೊ ಹಾಗಾಗಿ ಪದೇ ಪದೇ ಭಾರತಕ್ಕೆ ಮತ್ತೆ 2 ಸ್ಟ್ಯಾಂಡರ್ಡ್ ಟೈಮ್ಸ್ ಅಥವಾ IST ಬೇಕು ಬೇಡ ಅಂತ ಹೇಳ್ಬಿಟ್ಟು ಪದೇ ಪದೇ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಕಮಿಟೀಸ್ ಕೂಡ ರಚನೆ ಆಗಿತ್ತು. 2004ರಲ್ಲೂ ಪಾರ್ಲಿಮೆಂಟರಿ ಕಮಿಟಿ ಇತ್ತು, 2007ರಲ್ಲೂ ಕೂಡ ಪಾರ್ಲಿಮೆಂಟರಿ ಕಮಿಟಿ ಇತ್ತು. ಬಟ್ ಒಕ್ಕರಲಿನಿಂದ ಈ ಪಾರ್ಲಿಮೆಂಟ್ ಕಮಿಟೀಸ್ ಏನ್ ಹೇಳಿದ್ವಪ್ಪ ಅಂತ ಹೇಳಿದ್ರೆ, ಸದ್ಯದ ಪರಿಸ್ಥಿತಿಗೆ ಭಾರತಕ್ಕೆ 2 ಟೈಮ್ ಝೋನ್ಸ್ ಬೇಡ, ಯಾಕಂದ್ರೆ ಇಟ್ ಲೀಡ್ಸ್ ಟು ಅನ್ನೆಸೆಸರಿ ಕನ್ಫ್ಯೂಷನ್. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ನಾವೇನ್ ಮಾಡೋಣ, ವಿಲ್ ಪ್ರೊಸೀಡ್ ಅಹೆಡ್ ವಿತ್ ದಿ ಸೇಮ್ ಟೈಮ್, ಸಿಂಗಲ್ ಟೈಮ್ ಝೋನ್ ಅಥವಾ ಸಿಂಗಲ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಇಟ್ಕೊಂಡು ಮುಂದುವರಿಸೋಣ. ಬೇಕಾದ್ರೆ ಈ ನಾರ್ತ್ ಈಸ್ಟ್ ರಾಜ್ಯದಲ್ಲಿ ಇರ್ತಕ್ಕಂತಹ ಕೆಲವು ರಾಜ್ಯಗಳಿಗೆ ನಾವೇನ್ ಮಾಡೋಣ, ಈ ಸಮ್ಮರ್ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಬೇಗ ಆಫೀಸ್ ಅವರ್ಸ್ಗೆ ಅಂದ್ರೆ 10 ಗಂಟೆ ಬದಲು 7 ಗಂಟೆ 8 ಗಂಟೆಗೆ ಶುರು ಮಾಡಕ್ಕೆ ಹೇಳ್ಬೋದು, 5 ಗಂಟೆಗೆ ಬಿಡೋ ಬದಲು 3 ಗಂಟೆಗೆ ಮನೆ ಕಳಿಸೋ ಥರ ವ್ಯವಸ್ಥೆ ಮಾಡಬಹುದು. ಈ ರೀತಿ ಬೇಕಾದ್ರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಬಟ್ ಇದನ್ನು ಹೊರತುಪಡಿಸಿ 2 ಸ್ಟ್ಯಾಂಡರ್ಡ್ ಟೈಮ್ಸ್ ಬೇಡ ಅಂತ ರೆಕಮೆಂಡ್ ಮಾಡಿದ್ದಾರೆ. ಸೊ ನಿನ್ನೆ ಕ್ಲಾಸಲ್ಲಿ ನಾವೇನು ಕಲ್ತ್ವಿ? ನಿನ್ನೆ ಕ್ಲಾಸಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ ಕಲಿತ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬಗ್ಗೆ ಕಲಿತ್ವಿ. ಐ ಹೋಪ್ ಎಲ್ರಿಗೂ ಕೂಡ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಜಿಯೋಗ್ರಫಿ ತರ ಕಂಡ್ರು ಕೂಡ ದಿಸ್ ಇಸ್ ನಾಟ್ ಜಿಯೋಗ್ರಫಿ, ದಿಸ್ ಇಸ್ ಮ್ಯಾಪ್ ಬೇಸ್ಡ್ ಲರ್ನಿಂಗ್. ಅದರಲ್ಲೂ ಕೂಡ ಇಂಡಿಯಾ ಮ್ಯಾಪ್ಗೆ ಸಂಬಂಧಪಟ್ಟಂತಹ ಉಚಿತ ಕೋರ್ಸನ್ನು ನಾವು ರನ್ ಮಾಡ್ತಾ ಇದ್ದೀವಿ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಅನ್ನು ತಗೊಳ್ಳಿ. ಜೊತೆಗೆ ರೀಡಿಂಗ್ ರಿವಿಷನ್ ಇಸ್ ದಿ ಕೀ. ರೀಡಿಂಗ್ ರಿವಿಷನ್ ಅಂಡ್ ಪ್ರಾಕ್ಟೀಸ್, ರೀಡ್ ರಿವೈಸ್ ಅಂಡ್ ಪ್ರಾಕ್ಟೀಸ್, ಅಲ್ಟಿಮೇಟ್ಲಿ ಎಕ್ಸೆಲ್, ರೈಟ್? ಸೊ ನಾಳೆ ಜಮ್ಮು ಕಾಶ್ಮೀರ್ ಮತ್ತು ಲದಾಖ್ ಒಂದು ರಾಜ್ಯವನ್ನು ಅಥವಾ ಯೂನಿಯನ್ ಟೆರಿಟರಿನ ತಗೊಂಡು ನಾವು ಡಿಸ್ಕಷನ್ ಆರಂಭ ಮಾಡೋಣಂತೆ. ಸೊ ನಾಳೆಯಿಂದ ಸ್ಟೇಟ್ ಬೈ ಸ್ಟೇಟ್ ನಾವು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ. ಟೇಕ್ ಕೇರ್. ಹ್ಯಾವ್ ಅ ಗ್ರೇಟ್ ಡೇ.